ಯೇಸು ಕ್ರಿಸ್ತರ ಹೆಸರಲ್ಲಿ ನಾನು ನಿಮಗೆ ವಂದನೆಗಳನ್ನು ಹೇಳುತ್ತೇನೆ. ಕೆಲವು ವಿಶ್ವಾಸಿಗಳಿಗೆ ನಾನು ದೇವರ ಸೇವಕನಾಗಿ ಒಂದು ಗಂಭೀರವಾದ ಎಚ್ಚರಿಕೆಯಿಂದ ಎಚ್ಚರಿಸುತ್ತೇನೆ. ಅದೇನೆಂದರೆ, ಈ ಸುವಾರ್ಥ ಪ್ರಕ್ರಿಯೆ, ಈ ಸುವಾರ್ಥ ಸೇವೆ ಆತ್ಮ ಪ್ರೇರಿತವಾಗಿ ನಡಿಬೇಕು. ಆತ್ಮ ಪ್ರೇರಿತವಾಗಿ ಸತ್ಯವೇದದಲ್ಲಿ ಸೇವೆಗಳು ನಡೆದಿದ್ದಾವೆ, ಆತ್ಮಾನುಸಾರವಾಗಿ ನಡಿಬೇಕು. ಮತ್ತಾಯನ ಬರೆದ ಸುವಾರ್ಥ 28ರಲ್ಲಿ ದೇವರೇ ಸೇವೆಗೆ ನಿಯೋಜಿಸ್ತಾನೆ, ನೀವು ಹೋಗ್ರಿ ಅಂತ ಹೇಳ್ತಾನೆ. 16ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳಲ್ಲಿ ಪರಿಶುದ್ಧ ದೇವರ ಸೇವಕನ ಪೌಲನಿಗೆ ದೇವದೂತನ ದರ್ಶನದಲ್ಲಿ ಒಬ್ಬ ಮಕದೋನಿಗೆ ಸೇವೆಗೆ ನೀನು ಹೋಗ್ಬೇಕಂತೇಳಿ ಪ್ರೇರೇಪಣೆ ಆಗಿದೆ, ಅನುಸರಿಸಿ ಸೇವೆಗೆ ಹೋಗ್ತಾನೆ. ಇಡೀ ಸತ್ಯವೇದದಲ್ಲಿ ಎಷ್ಟೋ ವಾಕ್ಯಗಳು ತೋರಿಸ್ಬೋದು. ಸೇವೆ ಆತ್ಮಭರಿತವಾಗಿ ಆತ್ಮ ಪ್ರೇರೇಪಣೆಯಾಗಿ ನಡಿಬೇಕು. ಆದರೆ ಖಂಡಿತವಾಗಿ ಖಚಿತವಾಗಿ ನಿಮಗೆ ಕೆಲವರಿಗೆ ಹೇಳ್ತೀನಿ, ಸೇವೆಗಳನ್ನ ಕಂಟ್ರೋಲ್ ಮಾಡಬೇಕೆಂದು ಬಯಸುವವರೇ, ಸೇವೆ ನಮ್ಮ ಇಷ್ಟದ ಪ್ರಕಾರ ಇರಬೇಕು ಎನ್ನುವವರೇ, ಸೇವೆ ನಾವು ಹೇಳಿದ ಹಾಗೆ ನಡಿಬೇಕು ಅನ್ನುವವರೇ, ಪಾಸ್ಟರು ಅಥವಾ ಸೇವಕನು ನಮ್ಮ ಮಾತಿನ ಮೇಲೆ ನಿಲ್ಲಬೇಕು, ನಾವು ಹೇಳಿದ ಹಾಗೆ ಕೇಳಬೇಕು ಅನ್ನುವ ಕಂಟ್ರೋಲ್ ಮಾಡುವವರೇ, ನಿಮ್ಮಿಂದನೇ ಸೇವೆ ಕುಂಠಿತವಾಗಿದೆ, ನಿಮ್ಮಿಂದನೇ ಆ ಪ್ರಾಂತ್ಯದಲ್ಲಿ ಸೇವೆ ಹಾಳಾಗಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಒಂದು ವೇಳೆ ಸೇವಕನನ್ನ ಸೇವೆಯನ್ನ ಕಂಟ್ರೋಲ್ ಮಾಡಕ್ ಹೋದ್ರೆ ನೀನು ಶಾಪಗ್ರಸ್ತನಾಗ್ತೀಯ. ಆ ಸೇವೆಗೆ ಲೆಕ್ಕ ನೀನು ದೇವ್ರ ಮುಂದಿಗೆ ಒಪ್ಪಿಸಬೇಕಾಗುತ್ತೆ. ಒಂದಾವರ್ತಿ ಹೇಳ್ತೇನೆ, ಪರಿಶುದ್ಧಾತ್ಮ ಭರಿತನಾಗಿ ಸೇವೆ ಮಾಡುವ ಸೇವಕನಿಗೆ ಅಡೆತಡೆ ಮಾಡಿದ್ರೆ, ಅದನ್ನು ಕಂಟ್ರೋಲ್ ಮಾಡಲು ಯತ್ನಿಸಿದ್ರೆ, ನಾಳೆ ದೇವ್ರ ಮುಂದೆ ನಿಂತಾಗ ನೀನು ದೇವ್ರಿಗೆ ಲೆಕ್ಕ ಒಪ್ಪಿಸ್ಬೇಕಾಗುತ್ತೆ. ನಾನು ಪ್ರಿಯ ಸ್ನೇಹಿತನೇ, ವಿನಮ್ರನಾಗಿ ಹೇಳ್ತೀನಿ, ಸೇವೆ ಪ್ರೇರೇಪಣೆಯಾಗಿ ನಡೆಯಲು ಬಿಡು, ಪ್ರೇರೇಪಣೆಯಾಗಿ ಜರುಗಲು ಬಿಡು. ಸೇವಕನನ್ನ ದೇವರಾತ್ಮ ನಡೆಸ್ತಾನೆ. ನೀನು ಆತನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರೆ ನೀನು ದೇವರಿಗೆ ಲೆಕ್ಕ ಕೊಡಬೇಕಾಗುತ್ತೆ.